ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಮಂಗಳೂರು ಕಡೆ ಮಳೆ ಬಂದಿದೆ. ಮಳೆ ಏನಪ್ಪ ಇದು, ಮಳೆ ಒಂದು ಕಮ್ಮಿ ಅಂದ್ರೂ ಒಂದು ತಿಂಗಳು 2 ತಿಂಗಳಿಂದ ಮಳೆ ಬರ್ತಾಯಿದೆ. ಇವಾಗ ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೀರಾ? ಸೊ ನೋಡ್ಬೋದು ನೀವು, ಇದು ಫಸ್ಟ್ ಟೈಮ್ ವಿಡಿಯೋ ನಾನು ನನ್ನ ಫೇಸ್ ಇಲ್ಲದೆ ಕೇವಲ ವಾಯ್ಸಲ್ಲಿ ನಿಮಗೆ ತೋರಿಸ್ತಾ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಒಂದು ಮಳೆಗೇ ಕಮ್ಮಿ ಅಂದ್ರೂ ನಾನು ಒಂದು 2-3 ಕಡೆ ನೋಡಿದೆ. ಬೈಲೂರು ಆಗಿರ್ಬೋದು, ಅಥವಾ ಜಾರ್ಕಾಳ ಸ್ವಲ್ಪ ಮುಂದೆ ಆಗಿರ್ಬೋದು, ಅಥವಾ ಇಲ್ಲಿ ನಮ್ಮದು ಹಿರೇಬೈಲೂರು ಆಗ್ಬೋದು. ನೋಡಿ ಕಾಣ್ಬೋದು ಇವಾಗ ವಿಡಿಯೋದಲ್ಲಿ. ನೋಡಿ, ಫಾಸ್ಟ್ ಹೋಗೋಂಗಿಲ್ಲ, ಸ್ಲೋ ಮಾಡೋಂಗಿಲ್ಲ, ಫ್ಲ್ಯಾಶ್ ಲೈಟಲ್ಲಿ ಹೋಗೋಂಗಿಲ್ಲ. ಸೊ ಇದು ನನಗೆ ಒಂದು ಕೈಂಡ್ ಇನ್ಫಾರ್ಮೇಷನ್ ಡ್ರೈವರ್ಸ್ಗಳಿಗೆ. ಇವಾಗ ಮುಂದ್ಗಡೆ ಗಾಡಿ ಹೋಗ್ತಾ ಇದೆ. ಸೊ ಇವರು ಫ್ಲ್ಯಾಶ್ ಲೈಟು ಹಾಕಿದ್ದಾರೆ, ಹೆಡ್ಲೈಟು ಹಾಕಿದ್ದಾರೆ. ಸೊ ನಮಗೆ ಮಳೆಯಲ್ಲಿ ಜಾಸ್ತಿ ಮಳೆ ಇದ್ರೂ ಕೂಡ ಕಾಣೋದು ಹೆಡ್ಲೈಟು, ಬ್ರೇಕ್ ಲೈಟ್ ಇದೆಯಲ್ಲ ಅದು ಕಾಣೋದು. ಫ್ಲ್ಯಾಶ್ ಲೈಟ್ ಹಾಕೋದು ಸುಮ್ಮನೆ. ಫ್ಲ್ಯಾಶ್ ಲೈಟ್ ಅನ್ನೋದು ಗಾಡಿಗಿರೋದು ಯಾವಾಗಲೂ ನಿಮ್ಮದ್ರ ಗಾಡಿ ಹಾಳಾದರೆ ಸೈಡಲ್ಲಿ ಯಾವಾಗ ನೀವು ಪಾರ್ಕಿಂಗ್ ಮಾಡ್ತೀರಾ ಆವಾಗ ಫ್ಲ್ಯಾಶ್ ಲೈಟ್ ಹಾಕಬೇಕು. ಸೊ ಇದು ನಮ್ಮ ಕೆಲವು ಇಂಡಿಯನ್ಸ್ ಡ್ರೈವರ್ಸ್ಗಳಿಗೆ ಗೊತ್ತಿಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಫ್ಲ್ಯಾಶ್ ಲೈಟ್ ಸುಮ್ಮನೆ. ಇವಾಗ ಹೆಡ್ಲೈಟಲ್ಲೇ ಹೋಗ್ತಾ ಇದ್ದೇನೆ, ಅಂದರೆ ಅಷ್ಟು ಮಳೆ ಬರ್ತಾ ಇದೆ. ಅಷ್ಟು ಮಳೆ ಅಂದರೆ ಇದು ಹೆಂಗಾಗ್ತಾ ಇದೆ ಅಂದರೆ ಜೂನ್ ಜುಲೈಯಲ್ಲಿ ಮಳೆ ಬರುತ್ತಲ್ವೋ ಆ ರೀತಿ ಮಳೆ ಬರ್ತಾ ಇದೆ. ಇವಾಗ ನಾನು, ನನ್ನ ಮಿಸಸ್ಸು, ನನ್ನ ಅಮ್ಮ ಉಡುಪಿ ಕಡೆ ಹೋಗ್ತಾ ಇದ್ದೇವೆ. ಸೊ ನನ್ನ ಅಮ್ಮ ಮತ್ತು ನನ್ನ ಮಿಸಸ್ ಮಾತಾಡ್ಕೊಳ್ತಾ ಇದ್ದಾರೆ, ಏನು ಇವರು ಚರಂಡಿ ಎಲ್ಲ ಸರಿ ಮಾಡಲಿಲ್ವ, ಇನ್ನೂ 1-2 ದಿವಸ ಕಂಟಿನ್ಯೂಸ್ಲಿ ಮಳೆ ಬಂದರೆ ಏನು ಅವಸ್ಥೆ ಅಂತ. ಸೊ ನಿಜವಾಗ್ಲೂ ನನಗೆ ಅನಿಸುತ್ತೆ, ಏನು ಈ ರೀತಿ ನಮ್ಮದು ಅಂದರೆ ನಮ್ಮ ರಾಜಕಾರಣಿಗಳೆಲ್ಲ ಮಾಡ್ತಾರೆ ಅಂತ. ಸೊ ಇದನ್ನು ಗೊತ್ತಿಲ್ಲ, ಪಾಸಿಟಿವ್ ಆಗಿ ತಗೊಳ್ಬೇಕು, ನೆಗೆಟಿವ್ ಆಗಿ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಸೊ ನೋಡಿ, ಒಂದೊಂದು ಕಡೆ ಎಷ್ಟು ನೀರು ರೋಡಲ್ಲಿ ಅಂದರೆ ಗಾಡಿ ಫುಲ್ ಸ್ಪೀಡಲ್ಲಿ ಹೋಗೋಂಗಿಲ್ಲ, ನಿಲ್ಲೋಂಗಿಲ್ಲ. ನೋಡಿ ಇಲ್ಲೆಲ್ಲ ನೋಡಿ, ಇವಾಗ ಕಂಟಿನ್ಯೂಸ್ಲಿ 2 ದಿನ ಮಳೆ ಬಂದರೆ ಫುಲ್ಲು ನೀರೇ. ನೋಡಿ ಇವಾಗ ನಾವು ಆಲ್ಮೋಸ್ಟು ಇವಾಗ ಏನು ಮಾಡೋದು, ಸ್ವಲ್ಪ ಗಾಡಿ ಅಂದರೆ ನಾನು ಹೋಗ್ತಾ ನನ್ನ ಮಿಸಸ್ ಹತ್ರ ಇಟ್ಕೊಳ್ಳೋಕ್ಕೆ ಹೇಳಿದೆ ಗಾಡಿಯಲ್ಲಿ. ಸೊ ನೋಡಿ, ಕೆಲವರು ತುಂಬ ಓವರ್ ಸ್ಪೀಡ್ ರಾಂಗ್ ಸೈಡಲ್ಲೆಲ್ಲ ಬರ್ತಾ ಇದ್ದಾರೆ. ನಾನೊಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿರಲಿಲ್ಲ ವಿಡಿಯೋ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಟೆಂಪೋದವನು ಹೆಂಗೆ ರಾಂಗ್ ಸೈಡಲ್ಲಿ, ಅದು ಟರ್ನಲ್ಲಿ ಕೂಡ ಈ ಮಳೆಯಲ್ಲಿ ಹಿಂಗೆ ರಾಂಗ್ ಸೈಡೆಲ್ಲ ಬರ್ತಾರಲ್ಲ. ಸೊ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಡ್ರೈವಿಂಗ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನು ಗೊತ್ತಾ, ನಿಮ್ಮ ಎಕ್ಸ್ಪೀರಿಯನ್ಸಿಗೂ ಮುಂದ್ಗಡೆ ಬರೋರ ಎಕ್ಸ್ಪೀರಿಯನ್ಸಿಗೂ ಮ್ಯಾಚ್ ಆಗಲ್ಲ ಕೆಲವು ಸರಿ. ದಯವಿಟ್ಟು ಈ ಮಳೆಯಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಯಾಕಂದರೆ ನಿಮಗೆ ಮನೆಯಲ್ಲಿ ಯಾರು ವೆಯ್ಟ್ ಮಾಡ್ತಾರೋ ಇಲ್ವೋ ಅವ್ರಿಗೂ ಪಾಪ ಮುಂದ್ಗಡೆಯಿಂದ ಬರೋರಿಗೆ ಅವರ ಹೆಂಡತಿ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಹೋಗಿ ಅಂತ ಹೇಳ್ತಾ ಸ್ವಲ್ಪ ರೋಡನ್ನು ಎಂಜಾಯ್ ಮಾಡಿ. ನಾನು ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾನೆ. ನೋಡಿ ಇವಾಗ ಒಂದು ಗಾಡಿ ನೋಡಿ, ಅಲ್ಲಿ ಕಾರ್ ಬಂತು, ಇದರಲ್ಲೂ ಕೂಡ ವೈಟ್ ಲೈನನ್ನು ದಾಟ್ಕೊಟ್ಟು ಫುಲ್ಲು ರಾಂಗ್ ಸೈಡಲ್ಲಿದ್ದಾನೆ. ಸೊ ಏನು ಗೊತ್ತಾ, ಕೆಲವು ಸರಿ ನಮ್ಮ ಬ್ಯಾಡ್ ಲಕ್ಕೋ ಅಥವಾ ಮುಂದ್ಗಡೆ ಬರೋರ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಸೊ ಆದಷ್ಟು ಒಂದು ಸ್ಪೀಡ್ ಲಿಮಿಟನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತಾ, ಇವಾಗ ನೋಡಿ ನಮ್ಮದು ಕಾರ್ಕಳ ಉಡುಪಿ ರೋಡ್ ಆಲ್ಮೋಸ್ಟ್ ಆಗಿ ಒಂದು ಡಬಲ್ ವೇನೇ ಇದೆ, ಅಂದರೆ ಅಗಲ ಆಗಿದೆ, ತುಂಬ ಚೆನ್ನಾಗಿದೆ ರೋಡು. ಮುಂಚೆ ಎಲ್ಲ ಅರ್ಧ ತನಕ ಮಾತ್ರ ಇತ್ತು. ನೋಡಿ ಆ್ಯಕ್ಚುಲಿ ನೋಡಿ ಮುಂದ್ಗಡೆ ನಿಮಗೆ ಗಾಡಿ ಕರೆಕ್ಟಾಗಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನೋಡಿ ಮುಂದ್ಗಡೆ ಒಂದು ಗಾಡಿ ಹೋಗ್ತಾ ಇದೆ, ಇದು ಮುಂದೆ ಒಬ್ಬರು ಫ್ಲ್ಯಾಶ್ ಲೈಟ್ ಹಾಕಿದ್ದಾರೆ, ಇಲ್ಲಿ ಬ್ರೇಕ್ ಲೈಟ್ ಇದೆ. ಫ್ಲ್ಯಾಶ್ ಲೈಟ್ ಇವಾಗ ಕಾಣ್ತಾ ಇದೆ ಅಂದರೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಯಿತು, ಅಂದರೆ ಇವಾಗ ಸ್ವಲ್ಪ ವೆದರ್ ಸ್ವಲ್ಪ ಕ್ಲಿಯರ್ ಆಯಿತು ಕಾಣುತ್ತೆ. ಇಲ್ಲಾಂದರೆ ಫ್ಲ್ಯಾಶ್ ಲೈಟ್ಗಿಂತ ಜಾಸ್ತಿ ಬ್ರೇಕ್ ಲೈಟ್ ಕಾಣುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಫ್ಲ್ಯಾಶ್ ಲೈಟ್ ಹಾಕಿ, ಅದು ನಿಮ್ಮಿಷ್ಟ.
ಆದಷ್ಟು ಬ್ರೇಕ್ ಲೈಟಲ್ಲಿ ಹೋಗಿ ಹೆಡ್ಲೈಟ್ ಹಾಕ್ಕೊಂಡು ಹೋಗಿ. ಹಾಗಂತ ನೋಡಿ ಮುಂದ್ಗಡೆ ಒಬ್ಬರು ಬರ್ತಾ ಇದ್ದಾರೆ, ಫುಲ್ ಬೀಮ್ ಹೈ ಬೀಮಲ್ಲಿ ಬರಬೇಡಿ, ಮುಂದ್ಗಡೆ ನಮಗೂ ಕಾಣಲ್ಲ, ಏನು ಮಾಡೋದು, ಪರಿಸ್ಥಿತಿ ಹಾಗೆ ಇದೆ ನೋಡಿ. 2 KSRTC ಬಸ್ಸು, 3 ಕಾರ್ ಹೋಗ್ತಾ ಇದೆ ನಮಗೆ ಮುಂದೆ. ಸೊ ಇದು ಕೂಡ ಕಿರಿಕಿರಿ ಆಯಿತಾ. ಕೆಲವ್ರು ಏನು ಗೊತ್ತಾ, ಒಂದು ಸ್ಪೀಡ್ ಮೇಂಟೈನ್ ಮಾಡಿ ಅಂದ್ರೇ ಒಂದು 20-30 ಸ್ಪೀಡ್ ಮೇಂಟೈನ್ ಮಾಡಿ ಆರಾಮಲ್ಲಿ ಹೋಗ್ತಾರೆ. ಏನು ತಲೆ ಬಿಸಿ ಅಂದರೆ ಅವರನ್ನು ಓವರ್ಟೇಕ್ ಮಾಡೋಣವಾ, ಮುಂದ್ಗಡೆ ಗಾಡಿ ಬರ್ತಾ ಇರುತ್ತೆ, ಅವ್ರ ಜೊತೆನೇ ಹೋಗೋಣವಾ, ಇಲ್ಲಿ ನಮಗೆ ಕಿರಿಕಿರಿ ಆಗುತ್ತೆ. ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ ನೀವು. ನೋಡಿ ಅಲ್ಲಿ KSRTC ಬಸ್ನವನು ಒಂದು ಕಮ್ಮಿ ಅಂದರೆ ಇವಾಗ ನಮ್ಮದು ಸ್ಪೀಡ್ ಎಷ್ಟಿದೆ ಗೊತ್ತಲ್ಲ, 25 ಇದೆ. 25 ಅಂದರೆ ಅವನು 30ರಲ್ಲಿ ಹೋಗಿರಬೇಕು ಮೇ ಬಿ. ಸೊ ಅವನ ಜೊತೆ ನಾನು ಹಿಂಗೆ ಹೋದರೆ ಎಲ್ಲಿ ತನಕ ಹಿಂಗೆ ಹೋಗ್ಬೋದು. ಅದು KSRTC ಮೇ ಬಿ ಏನೋ ಟ್ರಿಪ್ ಇರಬೇಕು, 2 KSRTCನೂ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆಯಪ್ಪ. ನೋಡಿ ಅಲ್ಲೊಂದು ಮುಂದ್ಗಡೆ ಗಾಡಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಈ ಕಾರ್ನವನು, ಈ ಸ್ವಿಫ್ಟ್ ಕಾರ್ನವರು ನೋಡಿ ಈಗ ಬರ್ತಾ ಇದ್ದಾರೆ ನೋಡಿ. ಏನಿದು ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಸೊ ಓವರ್ಟೇಕ್ ಮಾಡಿ ಆದಷ್ಟು. ಏನಾದರೂ ಮುಂದ್ಗಡೆ ಗಾಡಿ ಬರ್ತಾ ಇದೆ ಅಂದರೆ ದಯವಿಟ್ಟು ಓವರ್ಟೇಕ್ ಮಾಡಬೇಡಿ. ಮುಂದ್ಗಡೆ ಏನಾದರೂ ಕಾರ್ ಇದ್ದರೆ ದಯವಿಟ್ಟು ಓವರ್ಟೇಕ್ ಮಾಡಬೇಡಿ. ಟರ್ನ್ ಇದ್ರೂ ನೀವು ಓವರ್ಟೇಕ್ ಮಾಡ್ಕೊಳ್ಬೇಡಿ, ಯಾಕಂದರೆ ತುಂಬ ರಿಸ್ಕು ಅದು ಓವರ್ಟೇಕ್ ಮಾಡೋದು. ಸೊ ಆದಷ್ಟು ನೋಡ್ಕೊಂಡು ಹೋಗಿ. ಸೊ ನೋಡಿ ಇದಲ್ಲ, ನಾನು ಅಂದ್ಕೊಂಡೆ ಏನಾದರೂ ಟ್ರಿಪ್ ಗಾಡಿ ಇರ್ಬೋದು ಅಂತ. ಇಲ್ಲ, KSRTC ಚಿಕ್ಕೋಡಿ ಹೋಗೋ ಗಾಡಿ. ನಿಜವಾಗ್ಲೂ ಈ ಮಳೆ ಎಲ್ಲ ಇಷ್ಟು ಜೋರಾಗಿ ಎಲ್ಲ ಮಳೆ ಬರುತ್ತಲ್ವ, ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನೆನಪಾಗುತ್ತೆ. ಅವರ ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಮೂವಿ ಚೆನ್ನಾಗಿರುತ್ತೆ, ಒಂದು ಕಾಂಬಿನೇಷನ್. ಅಲ್ಲ, ಈ 2 KSRTC, ಒಂದು ಚಿಕ್ಕೋಡಿ ಹೋಗ್ತಾ ಇದೆ, ಇನ್ನೊಂದು ಮೇ ಬಿ ಕುಂದಾಪುರ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಹಿಂಗೆ ಹೋದ್ರೆ ಯಾವಾಗ ಹೋಗಿ ಮುಟ್ತಾರಪ್ಪ? ಸೊ ನೋಡಿ ಈ ಮಳೆ ಎಷ್ಟು ಪೊಲಿಟಿಕ್ಸ್ ಮಾಡುತ್ತೆ ಅಂದರೆ, ಇವಾಗ ನಾವು ಹಿರಿಯಡ್ಕ ದೇವಸ್ಥಾನ ಹತ್ರ ಆದ್ವಿ. ಓಕೆ, ಈ ಕಡೆ ಆ ಮಳೆನೇ ಬಂದಿದೆ ನೋಡಿ. ನೀವು ರೋಡಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ಜಸ್ಟ್ ನಾನು ವಿಡಿಯೋ ಮಾಡ್ತಾನೆ ಬಂದಿದ್ದು. ಸೊ ಅಲ್ಲಿ ಬಂದಿರೋ ಮಳೆಗೂ ಇಲ್ಲಿ ಬಂದಿರೋ ಈ ಮಳೆನೇ ಇಲ್ಲ ಗುರು. ಹೆಂಗೆಲ್ಲ ಈ ಮಳೆ ಕೂಡ ಪೊಲಿಟಿಕ್ಸ್ ಮಾಡುತ್ತೆ ನೋಡಿ ಅಂತೆ. ಅಮ್ಮ ಫಸ್ಟ್ ಟೈಮ್ ನನಗೆ ರೈಟಾ ಲೆಫ್ಟಾ ಅಂತ ಹೇಳಿದರು. ಕರೆಕ್ಟ್, ಅವ್ರು ಆ್ಯಕ್ಚುಲಿ ಕರೆಕ್ಟು. ನಾವು ಕಾರ್ಕಳದಿಂದ ಉಡುಪಿ ಕಡೆ ಬಂದರೆ ಹಿರಿಯಡ್ಕ ದೇವಸ್ಥಾನಕ್ಕಿಂತ ಸ್ವಲ್ಪ ಹಿಂದೆ ಲೆಫ್ಟಲ್ಲಿ ಮನೆಯಲ್ಲಿ ಬೆಳೆದಂತಹ ಈ ನಮ್ಮ ಫ್ರೂಟ್ಸು, ಈ ಕಲ್ಲಂಗಡಿ ಆಗಿರ್ಬೋದು, ಗುಜ್ಜೆ ಆಗಿರ್ಬೋದು, ಹಲಸಿನ ಹಣ್ಣು ಎಲ್ಲ ಸಿಗುತ್ತೆ, ಫ್ರೆಶ್ ಸಿಗುತ್ತೆ. ಟ್ರೈ ಮಾಡಿ ಒಂದ್ಸರಿ. ಹಾರ್ನಿನ ಕಾಯಿನ ಇವಾಗ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು. ಅಲ್ಲಿ ಮುಂದ್ಗಡೆ ಒಂದು ಗಾಡಿ ಹೋಗ್ತಾ ಇದೆ ನೋಡಿ, ಎರ್ಟಿಗಾ. ಏನು ಗೊತ್ತಾ, ನಾನು ಬರ್ತಾ ಇದ್ದೇನೆ, ನನ್ನ ವೇಯಲ್ಲಿ ಬರ್ತಾ ಇದ್ದೇನೆ. ಅಲ್ಲಿ ಸ್ವಲ್ಪ ರೋಡ್ ಏನಾಗಿದೆ ಅಂದರೆ ಇವಾಗ ಡಬಲ್ ರೋಡ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ಡಬಲ್ ರೋಡ್ ಇಲ್ಲ, ಸಿಂಗಲ್ ರೋಡ್ ಇದೆ. ಓಕೆ, ಸಿಂಗಲ್ ರೋಡೂ ಇದೆ, ಅಲ್ಲಿ ಸಪ್ರ ಆಗಿದೆ. ಅಂದರೆ ಒಂದು ಕಡೆ ಲೆಫ್ಟಲ್ಲಿ ಡಾಂಬರೇ ಹಾಕಿಲ್ಲ. ಹೆಂಗೆ ಬಂದಾಕು ಅಂದರೆ ಅಯ್ಯೋ, ಏನು ಹಾರ್ನ್ ಇಲ್ಲ, ಏನಿಲ್ಲ ನೋಡಿ. ಅವನು ಹೋಗ್ತಾ ಇರೋ ಸ್ಪೀಡ್ ನೋಡಿ, ಅಲ್ಲ ಸ್ಪೀಡ್ ಹೋಗಲಿ, ಅವ್ನ ಕಂಟ್ರೋಲಲ್ಲಿ ಅವನು ಹೋಗ್ತಾ ಇದ್ದಾನೆ. ಅವನ ಸ್ಪೀಡು ಸಡನ್ಲಿ ಒಂದು ಓವರ್ಟೇಕ್ ಮಾಡ್ತಾ ಇದ್ದಾನೆ ಅಂದರೆ ಏನಾದರೂ ಒಂದು ಹಾರ್ನ್ ಕೊಡಬೇಕು ತಾನೆ. ಏನು ಹಿಂಗೆಲ್ಲ ಬರ್ತಾರ, ನಮ್ಮ ತನ ಬಿಟ್ಕೊಳಕ್ಕಾಗಲ್ವಲ್ಲ. ನೋಡಿ ಇನ್ನು ಮಧ್ಯ ರೋಡಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ. ನೋಡಿ ಸ್ಟ್ರೈಟ್ ಏನಿಲ್ಲ, ಬರೋದೇ. ಯಾಕಂದರೆ ಮಳೆ ಬಂದಿಲ್ಲ ಅಂತ ಅಲ್ಲ, ಸೊ ಒಂದು ಲೆವೆಲಲ್ಲಿ ಬಂದಿದೆ ಅಷ್ಟೇ. ಆಗ್ಬೋದೇನೋ ಅಂದರೆ ಅಷ್ಟು ನೀರು ಇರ್ಬೋದು ಅದರಲ್ಲಿ. ಸ್ವಲ್ಪ ಚರಂಡಿ ಎಲ್ಲ ಕ್ಲಿಯರಾಗಿ ಮಾಡಿದರೆ ಒಳ್ಳೆದಿತ್ತು. ಸೊ ನಾವು ಇವಾಗ ಪರ್ಕಳ ಬಂದ್ವಿ.
ಏನು ಹೇಳ್ತಾರೆ, ಇದು ಬಿಸಿಲಿಂದ ಕಂಗೆಟ್ಟಿರುವ ಭೂಮಿಗೆ ಮಳೆ ಸ್ವಲ್ಪ ತಂಪು ಮಾಡ್ತು ಅನ್ನೋ ಒಂದು ಫೀಲು. ಯಾಕಂದರೆ ಬಿಸಿಲು ಇತ್ತು ಬಿಸಿಲು ಅಂದರೆ ಹೊರಗಡೆ ಹೋಗೋದೇ ಬೇಡ ಅನ್ನೋ ರೀತಿ ಇತ್ತು ಬಿಸಿಲು. 30-40 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗ್ತಾ ಇತ್ತು. ಆದರೂ ಏನು ಗೊತ್ತಾ, ಈ ಸರಿ ಭಯಂಕರ ಬಿಸಿಲು, ತುಂಬ ಬಿಸಿಲು. ಸೊ ನೋಡಿ ಜನರೇ, ನಾವಿವಾಗ ಪರ್ಕಳ ಬಂದ್ವಿ. ಪರ್ಕಳದಲ್ಲಿ ಏನೋ ಜಾತ್ರೆ ಇದೆ ಅಂತ ಕಾಣುತ್ತೆ, ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಾವು ಉಡುಪಿ ಮುಟ್ತೇವೆ. ಸೊ ಆದರೆ ನಾನು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ, ಇಲ್ಲದೇ ಇದ್ದರೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಒಂದು ವೇಳೆ ಇಲ್ಲಿಗೆ ಎಂಡ್ ಮಾಡಿದರೆ ಸೊ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಜಾಗೃತೆಯಿಂದ ಡ್ರೈವಿಂಗ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.